ನಮಸ್ಕಾರ ಸ್ನೇಹಿತರೆ. ರವಿ ಬಿಷ್ಣೋಯಿರವರ ಬೌಲಿಗೆ ತತ್ತರಿಸಿದು ಜಿಂಬಾಬ್ವೆ ತಂಡ. ದಿಗ್ಗಜರ ದಾಖಲೆಯನ್ನ ಉಡಿಸ್ ಮಾಡಿದರು ಬಿಷ್ಣೋಯಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಹರಾರೆಯಲ್ಲಿ ನಡೆಯುತ್ತಿರುವ ಜಿಂಬಾಬ್ವೆ ವಿರುದ್ಧದ ಮೊದಲ T20 ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಸ್ಪಿನ್ನರ್ ರವಿ ಬಿಷ್ಣೋಯಿರವರ ಮಾರಕ ದಾಳಿಯ ಆಧಾರದ ಮೇಲೆ ಆತಿಥೇಯ ಜಿಂಬಾಬ್ವೆ ತಂಡ ಭಾರತಕ್ಕೆ 115 ರನ್ಗಳ ಅಲ್ಪ ಟಾರ್ಗೆಟ್ ನೀಡಿದೆ. ಆರಂಭದಿಂದಲೂ ಜಿಂಬಾಬ್ವೆಯ ಬ್ಯಾಟರ್ಗಳ ಮೇಲೆ ಸವಾರಿ ಮಾಡಿದ ಟೀಮ್ ಇಂಡಿಯಾದ ವೇಗಿಗಳು ನಿಯಮಿತ ಅಂತರದಲ್ಲಿ ವಿಕೆಟ್ ಕಬಳಿಸಿ ಅಲ್ಪ ರನ್ಗಳಿಗೆ ಆತಿಥೇಯ ತಂಡವನ್ನ ಕಟ್ಟಿಹಾಕಿದ್ದಾರೆ. ಅದರಲ್ಲಿಯೂ ತಮ್ಮ ಮಾಂತ್ರಿಕ ಸ್ಪಿನ್ ಮೋಡಿಯಿಂದ ರವಿ ಬಿಷ್ಣೋಯಿ ಪ್ರಮುಖ 4 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಬಿಷ್ಣೋಯಿರವರು ತಮ್ಮ ಅದ್ಭುತ ಬೌಲಿಂಗ್ ಮಾಡಿ 4 ಓವರ್ಗಳಲ್ಲಿ 13 ರನ್ ಬಿಟ್ಟು ಕೊಟ್ಟು 4 ವಿಕೆಟ್ ಪಡೆದರು. ಅಲ್ಲದೆ 2 ಮೇಡಿನ್ ಓವರ್ ಕೂಡ ಬೌಲ್ ಮಾಡಿದ್ದಾರೆ. 6ನೇ ಓವರ್ನ ಮೊದಲ ಎಸೆತದಲ್ಲೇ ಬ್ರಿಯಾನ್ ಬೆನೆಟ್ ರವರನ್ನ ಬೋಲ್ಡ್ ಮಾಡುವ ಮೂಲಕ ರವಿ ರವರು ತಮ್ಮ ವಿಕೆಟ್ ಗಳ ಬೇಟೆಯನ್ನ ಆರಂಭಿಸಿದರು. ಇದಾದ ಬಳಿಕ ರವಿ 8ನೇ ಓವರ್ನಲ್ಲಿ ಅದ್ಭುತ ಬೌಲಿಂಗ್ ಮಾಡಿ ವೆಲ್ಲೆಸ್ಲಿ ರವರನ್ನ ಔಟ್ ಮಾಡಿದರು. ಆರಂಭಿಕ ಆಟಗಾರ ಮಾಧವರವರು 21 ಎಸೆತಗಳನ್ನ ಎದುರಿಸಿ 21 ರನ್ ಗಳಿಸಿ ಆಡುತ್ತಿದ್ದರು. ಈ ವೇಳೆ ರವಿ ರವರು 5ನೇ ಎಸೆತದಲ್ಲಿ ವೆಸ್ಲಿ ರವರು ಸ್ವೀಪ್ ಶಾಟ್ ಹೊಡೆಯಲು ಪ್ರಯತ್ನಿಸಿದರು. ಈ ಮೂಲಕ ಕ್ಲೀನ್ ಬೋಲ್ಡ್ ಆದರು. ಇದಾದ ಬಳಿಕ 16ನೇ ಓವರ್ನಲ್ಲಿ ರವಿ ರವರು ತಮ್ಮ ಗೂಗ್ಲಿ ಮೂಲಕ ಇಬ್ಬರು ಬ್ಯಾಟ್ಸ್ಮನ್ ಗಳನ್ನ ಬಲಿಗೆ ಬೀಳಿಸಿದರು. ಅವರು ಮೊದಲ ಎಸೆತದಲ್ಲಿ ಲೂಕ್ ರವರನ್ನ ಬೇಟೆ ಆಡಿದರು. 2 ಎಸೆತಗಳಲ್ಲಿ 1 ರನ್ ಗಳಿಸಿ ಆಡುತ್ತಿದ್ದ ಲೂಕ್ ರವರು ಬಿಷ್ಣೋಯ್ ರವರ ಎಸೆತದಲ್ಲಿ LB ಬಲೆಗೆ ಸಿಲುಕಿ ಪೆವಿಲಿಯನ್ಗೆ ಮರಳಿದರು. ರವಿ ರವರು ಅದೇ ಓವರ್ನ 3ನೇ ಎಸೆತದಲ್ಲಿ ಬ್ಲೆಸ್ಸಿಂಗ್ಸ್ ರವರನ್ನ ಕೂಡ ಬೋಲ್ಡ್ ಮಾಡಿದರು. ಈ ಮೂಲಕ ಒಟ್ಟು 4 ವಿಕೆಟ್ ಕಬಳಿಸಿ ತಮ್ಮ ಕೋಟ ಮುಗಿಸಿದರು. ರವಿ ರವರು ಅದ್ಭುತ ಸ್ಪೆಲ್ ನಂತರ ವಾಷಿಂಗ್ಟನ್ ಸುಂದರ್ ಮತ್ತು ಆವೇಶ್ ಖಾನ್ ಅದ್ಭುತ ಬೌಲಿಂಗ್ ಮಾಡಿದರು. ಸುಂದರ್ 2 ವಿಕೆಟ್ ಹಾಗೂ ಆವೇಶ್ 1 ವಿಕೆಟ್ ಪಡೆದರು. ಒಟ್ಟಾರೆಯಾಗಿ ಜಿಂಬಾಬ್ವೆ ತಂಡ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 115 ರನ್ ಕಲೆ ಹಾಕಿದೆ ಸ್ನೇಹಿತರೆ. ಬಿಷ್ಣೋಯ್ ರವರು ಇದರೊಂದಿಗೆ 4 ವಿಕೆಟ್ ಕಬಳಿಸುವ ಮೂಲಕ ಜಿಂಬಾಬ್ವೆ ವಿರುದ್ಧ ಅತಿ ಹೆಚ್ಚು ಬಾರಿ 4ಕ್ಕೂ ಅಧಿಕ ವಿಕೆಟ್ ಪಡೆದ ಭಾರತದ ಮೊದಲ ಸ್ಪಿನ್ನರ್ ಎಂಬ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.